आपको एक आइडिया भी है आपका कितने लोग यहाँ फैंस लोग हैं, आपसे इंस्पिरेशन लेते हैं बच्चे लोग? मेरे को एक्चुअली कोई आइडिया नहीं था कि इतने सारे लोग यहाँ पर। थैंक यू सो मच यार। और एक्चुअली ये फेस्टिवल है 3 दिन का, सो ऑफ कोर्स यहाँ पर सभी एक साथ में आना है और एंजॉय करना है ना। सो बट थैंक यू सो मच फॉर कमिंग। बहुत मजा आ रहा है यार। यही पे रहो जी। मैं यही पे सर ಜೊತೆ ಮಾತಾಡೋದಿದೆ, ಅದಕ್ಕೆ ಮುಂಚೆ ಅವ್ರ ತಂಡ ಇಡೀ ತಂಡ ಚಂದ್ರಮೌಳಿ ಸರ್, ವಿನೋದ್ ಸರ್ ಹಾಗೆ ನಾಯಕ ನಟರು ಶ್ರುತಿಲ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ। टीम को बुलाना है, यस यस फिर बात करना है। मेरा हिंदी ठीक है? बहुत परफेक्ट है। मेरे को खाली इंग्लिश में मत पूछना, मेरा इंग्लिश बहुत ही खराब है। आप एक फिल्म भी कर रहे हो, कन्नड़ा एंड हिंदी बाइलिंगुअल। ओके, दिस टीम चंद्रमौली सर, KGF राइटर, एंड विनोद सर सेकेंड टाइम प्रोड्यूसर। कुछ इल्लोडी इव्रदे मात शुरू ಮಾಡ್ಕೊಂಡ್ರು, ನಮ್ಮ ಕಡೆ ಯಾರು ಗಮನನೇ ಕೊಡಲ್ಲ। इट्स ओके ओके, कुछ बात करना चाहते हो इस टीम के बारे में, इस फिल्म के बारे में? पहले यस ऑफ कोर्स चंद्रमौली सर है, जिनका भी लाइक 1.5-2 महीने पहले फोन आया था कि धर्मेश आप साउथ मूवी करना चाहोगे क्या? अरे यार मैं तो रेडी हूँ कब से, पता है। सो थैंक यू सो मच सर। एंड हमारे मनोज सर है जिन्होंने, विनोद सर है जिन्होंने पूरा ये जो मूवी है, ये जो प्रोड्यूसर है, यही हमारे बोलते हैं ना, हमारी सब डोर इनके हाथ में है। और हमारे कैप्टन ये है, और हमारे जो मेन हीरो है दिल भाई, थैंक यू सो मच। बहुत मज़ा आएगा आपके साथ काम करते हुए। और हमारी जो मूवी है उसके बारे में मैं तो अच्छे से हिंदी में आपको आई डोंट नो समझ में आएगा नहीं आएगा मेरा हिंदी, बट आएगा समझ में आएगा, सबको समझ आएगा। चंद्रमौली सर मैं माइक इनके हाथ में देता हूँ क्योंकि ये ज़्यादा कनेक्ट कर पाएंगे। सो प्लीज सर। उससे पहले एक बात पूछना चाहती हूँ मैं। आपने अभी बोला साउथ सिनेमा करना चाहते हो करके पूछा, साउथ सिनेमा का वो हीरो का, वो परफॉर्मर का बॉडी लैंग्वेज है ना, आपका हर डांस परफॉर्मेंस में दिखता है हम लोगों को। थैंक यू सो मच। वो पहले से था, चंद्रमौಳಿ सर ने ग्रैब किया अपॉर्चुनिटी, है ना सर? यस ಹೌದು, ನಿಜ ನಿಜ। ಏನಂದ್ರೆ ಈಗ ಆಕ್ಚುಲಿ ಬಾಲಿವುಡ್ ಅಲ್ಲಿ ಹೋದ್ರೆ ನಮ್ಮ ಸೌತ್ ಇಂಡಿಯನ್ ಸಿನಿಮಾಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ। ಅಲ್ಲಿರೋ ಪ್ರತಿಯೊಬ್ಬರು ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅದು ಹೇಳಿದ್ರೇ ತುಂಬ ಖುಷಿ ಪಡ್ತಾರೆ।
ಈಗ ಧರ್ಮೇಶ್ ಜಿ ಅವ್ರದೇ ಆದಂಥ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ, ಅಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತು. ಸೊ ಅವ್ರ ಹತ್ರ ಈ ಥರ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಪಟ್ರು. ಮತ್ತು ಅವ್ರು ನಮ್ಮ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನನಗೆ ಆ ಕ್ಯಾರೆಕ್ಟರ್ನ ಇನ್ನೂ ನನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ಅವರು ನಮ್ಮ ಸೌತ್ ಇಂಡಿಯನ್ ಸಿನಿಮಾ ಮೇಲೆ ಇಟ್ಟಿರುವಂಥ ಒಂದು ರೆಸ್ಪೆಕ್ಟ್ ನಾನು ಉಳಿಸ್ಕೊಬೇಕಲ್ವಾ. ಸೊ ಹಂಗಾಗಿ ನನಗೂ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಐ ಹೋಪ್ ಚೆನ್ನಾಗಿ ಮಾಡ್ತೀವಿ ಅಂತ ಅನಿಸ್ತಾ ಇದೆ. ಆ್ಯಂಡ್ ನಮ್ಮ ಶಿಥಿಲ್ ಅವರಾಗಿರ್ಬೋದು, ನಮ್ಮ ನಾಯಕ ನಟರು, ಅವ್ರದ್ದು ಈಗಾಗಲೇ ನಾನು ಹೇಳಿದೆ, ಇದು 2ನೇ ಸಿನಿಮಾ. ಅವರು ಆಡಿಯನ್ಸ್ಗೆ ಹೊಸಬರಾಗಿರ್ಬೋದು, ಬಟ್ ಕ್ಯಾಮ್ರಾಗೆ ಹಳಬರು. ಇದಕ್ಕೆ ಬಿಫೋರ್ ಒಂದು ಸಿನಿಮಾ ಮಾಡಿದ್ದಾರೆ, ಇದರಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಂಬಿಕೆಯಿಂದ ಬರ್ತಾ ಇದ್ದೀವಿ. ನಮ್ಮ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್, ಒಂದು ರಿಕ್ವೆಸ್ಟ್ ಸರ್, ಅವ್ರೆಲ್ಲರೂ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀವಿ. ಅವಾಗಿಂದ ಸಿನಿಮಾ 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 ಅಂದ್ರಿ 2 ಸಲ ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಸಿನಿಮಾ ಟೈಟಲ್ ಕ್ಯಾ ಹೈ पूछो, ಟೈಟಲ್ ಟೈಟಲ್ तो बताओ पहले. ನಾವು ಸ್ಕ್ರೀನ್ ಅಲ್ಲಿ ಪೋಸ್ಟರ್ ಹಾಕ್ಬಿಟ್ಟು ಹೇಳೋಣ. ಎಸ್, ಫಸ್ಟ್ ಆ ಸಿನಿಮಾದ ಟೈಟಲ್ ಏನು ಅನ್ನೋದು ಫಸ್ಟ್ ಟೈಮ್ ರಿವೀಲ್ ಆಗ್ತಿರೋದಾ ಇವತ್ತು? ಹೌದು. ವಾವ್, ನಮ್ಮ ಕಾರ್ಕಳ ಉತ್ಸವದಲ್ಲಿ ಒಂದು ಕನ್ನಡದ ಸಿನಿಮಾದ ಟೈಟಲ್, ಅದು ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತ ಸಿನಿಮಾ ಟೈಟಲ್ ಫಸ್ಟ್ ಟೈಮ್ ರಿವೀಲ್ ಆಗ್ತದೆ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ನಿಮ್ಮ ಎಕ್ಸೈಟ್ಮೆಂಟ್ ಚಪ್ಪಾಳೆ ಮೂಲಕ ತೋರಿಸ್ಬೇಕು, ಜೋರಾದ ಚಪ್ಪಾಳೆ ಜೊತೆಗೆ. ಎಲ್ರು ಸ್ವಲ್ಪ ಮೂವ್ ಆದ್ರೆ ಟೈಟಲ್ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. ಓ ಮೈ ಗಾಡ್, ಟೈಗರ್ ಸಫಾರಿ. ವೈಲ್ಡ್ ಟೈಗರ್ ಸಫಾರಿ. ವೈಲ್ಡ್ ಸಿ, ಅದಕ್ಕೆ ಹೇಳೋದು ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಬಿಡಬಾರ್ದು ಅಂತ. ಅಲ್ಲಿ ವೈಲ್ಡ್ ಇರೋದೇ ನಾನು ಅಬ್ಸರ್ವ್ ಮಾಡ್ಲಿಲ್ಲ ಧರ್ಮೇಶ್ ಸರ್. ಓ ಓಕೆ, ಲೈಟ್ಸ್ ಆನ್. ಸಿಕ್ಕಾಪಟ್ಟೆ ಮಾತಾಡೋದಿದೆ ಈ ಪೋಸ್ಟರ್ ನೋಡಿದ್ಮೇಲೆ ಅಂತೂ. ಇದು ಸೆಕೆಂಡ್ ಪೋಸ್ಟರ್. ಏನ್ ಡೀಟೇಲಿಂಗು. ಬನ್ನಿ ಬನ್ನಿ, ಸುಮಾರು ಕ್ವಶನ್ಸ್ ಇದೆ. ಧರ್ಮೇಶ್ ಸರ್, ಪಾಪ ಧರ್ಮೇಶ್ ಸರ್ ಕೈಯಲ್ಲಿ ಏನು ಸರ್, ಮಾಫಿಯಾ ಡೆಮೋಕ್ರಸಿ ಅಂತ ಏನೋ ಬುಕ್ ಎಲ್ಲ ಕೊಟ್ಬಿಟ್ಟಿದ್ರೆ ಸೀರಿಯಸ್ ಆಗಿ ನೀವು. ಅವ್ರದ್ದು ಕ್ಯಾರೆಕ್ಟರ್ ಆ ಥರ ಇದೆ, ಸೊ ಹಂಗಾಗಿ ಅದು. मैंने बोला था ना, मैं बहुत ज़्यादा एक्साइटेड हूँ बिकॉज आपने मुझे डांस की मूवी करते हुए देखा है एंड बहुत ज़्यादा मैंने वो एक्टिंग की हुई है. सो इस बार मुझे कुछ नया मौका मिल रहा है, नया ट्राई करने का मौका मिल रहा है. सो मैं बहुत ज़्यादा एक्साइटेड हूँ. इस बार इस टाइप का गैंगस्टर वाइब मुझे मिल रहा है. सो आहा, मैंने कभी ये कैरेक्टर किया नहीं है, सो ये मुझे मिल रहा है. ಗ್ಯಾಂಗ್ಸ್ಟರ್ ಧರ್ಮೇಶ್ ಸರ್ ನೀವು ಯಾವ ಆಂಗಲ್ ಅಲ್ಲಿ ಗ್ಯಾಂಗ್ಸ್ಟರ್ ತರ ಅನ್ಸಿದ್ರು ಸರ್ ನಿಮ್ಗೆ? ಯಾವ ಆಂಗಲ್ ಅಲ್ಲಿ ಈ ಮನುಷ್ಯ ಗ್ಯಾಂಗ್ಸ್ಟರ್ ತರ ಕಾಣಿಸಿದ್ರು ಸರ್ ನಿಮ್ಗೆ? ಅದು ಯಾಕೆ ಆಗ್ಬಾರ್ದು ಅಂತ ಅನಿಸ್ತು, ಯಾಕೆ ಆಗ್ಬಾರ್ದು ಅಂತ ಅನಿಸ್ತು. ಓಕೆ, ಸಿನಿಮಾ ಟೈಟಲ್ ಅದ್ಭುತವಾಗಿ ರಿವೀಲ್ ಆಗಿದೆ. ನಾನು ಟೈಗರ್ ಸಫಾರಿ ಅಂತ ಹೇಳಿದೆ, ನೋಡಿದ್ರೆ ಮೇಲ್ಗಡೆ ವೈಲ್ಡ್ ಟೈಗರ್ ಸಫಾರಿ ಅಂತ ಇದೆ. ಅದಕ್ಕೆ ತಕ್ಕನಾಗಿರುವಂತ ಪೋಸ್ಟರ್ ಜೊತೆಗೆ ಇಲ್ಲೊಂದು ಡೀಟೇಲಿಂಗ್ ಇದೆ, ತೋರಿಸ್ಬಿಡ್ತೀನಿ ನಾನು. ಏನಿದು, ಯಾರಿಗಾರು ಕಾಣ್ತಾ ಇದೆಯಾ? ಪುಲಿ ಪಿಲಿ ಪಿಲಿ ಪಿಲಿ, ಸಾರಿ, ನನ್ನ ತುಳುನು ಸ್ವಲ್ಪ ತುಳು. ಈ ಮಣ್ಣಿನ ಕಲ್ಚರ್ ಅದನ್ನ ಇಟ್ಕೊಂಡು ಅವ್ರು ಹೇಳಿದ್ರು ಆವಾಗಲೇ ಶಿಥಿಲ್, ಅದನ್ನ ಬಿಟ್ಕೊಟ್ಟಿಲ್ಲ ನೀವು. ಸೊ ಫಸ್ಟ್ ಟೈಮ್ ಟೈಟಲ್ ರಿವೀಲ್ ಆಗಿದೆ. ಓವರ್ ಟು ಯು ಸರ್. ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ನಾನು ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ, ಇಷ್ಟು ಜನ ಸೇರ್ತಾರೆ ಇಲ್ಲಿ ಅಂತಾನೆ ನನಗೆ ಗೊತ್ತಿಲ್ಲ. ತುಂಬ ಖುಷಿ ಆಗ್ತಿದೆ. ನನ್ನ ಇಡೀ ಚಿತ್ರತಂಡ ಎಲ್ಲರಿಗೂ ತುಂಬ ಖುಷಿ ಆಯಿತು ನಿಮ್ಮೆಲ್ಲರ ಜೊತೆ ಈ ಪೋಸ್ಟರ್ನ ರಿಲೀಸ್ ಮಾಡಿದ್ದಕ್ಕೆ. ಸಿನಿಮಾ ಬಗ್ಗೆ ಹೇಳೋದಾದರೆ, ನಮ್ಮ ಸಿನಿಮಾಗೆ ವೈಲ್ಡ್ ಟೈಗರ್ ಸಫಾರಿ ಅಂತ ಹೆಸರಿಟ್ಟಿದ್ದೀವಿ. ಏನಕ್ಕೆ ಅಂತಂದರೆ, ನಾನು ಒಂದು ಕತೆ ಬರೆಯೋದಕ್ಕೆ ಅಂತ ಶುರು ಮಾಡಿದಾಗ ನಾನು ಮೊದಲು ಇಲ್ಲಿ ಮಂಗಳೂರಿಗೆ ಬಂದೆ. ಇಲ್ಲಿ ಪಿಲಿ ನಲಿಕೆ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದಾಗ ಒಂದಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ
ಭೇಟಿ ಮಾಡಿದಾಗ ನನಗೆ ಬೇರೆ ಬೇರೆ ಆದಂಥ ಒಂದು ವಿಷಯಗಳೆಲ್ಲ ಗೊತ್ತಾಯಿತು. ನನಗೆ ಇದ್ರ ಹಿಸ್ಟ್ರಿ ಏನು, ಇದು ಹೆಂಗೆ ಬಂತು ಏನು ಅಂತ. ಅದರಲ್ಲಿ ನನಗೆ ತುಂಬ ಇಷ್ಟವಾದಂಥ ಒಂದು 2-3 ವಿಷಯ ನನಗೆ ತುಂಬ ಎಕ್ಸೈಟ್ ಆಯಿತು. ಅದು ತುಂಬ ಕೆಲವ್ರಿಗೆ ಗೊತ್ತಿರೋ ಅಂಥ ಒಂದು ವಿಷಯ ಆಗಿತ್ತು. ಅದನ್ನು ನಾನು ನನ್ನ ಕಥೆಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಯಾಕೆ ಒಂದು ಕತೆ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನಮ್ಮ ಕಲ್ಚರ್ನ ಇಂಪ್ಲಿಮೆಂಟ್ ಮಾಡಿ ಅದ್ರ ಒಳಗಡೆ ಒಂದು ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇದು ಮಾಡಿದ್ದೀವಿ. ಆಸ್ ಎ ರೈಟರ್ ಆಗಿ ನನಗೆ ತುಂಬ ಕಾನ್ಫಿಡೆಂಟ್ ಇದೆ ಈ ಸಿನಿಮಾ ಮೇಲೆ. ಆ ಒಂದು ನಂಬಿಕೆಯಲ್ಲೇ ನಮ್ಮ ಇಡೀ ತಂಡ, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ನಂಬಿಕೆ ಇಟ್ಟು ಪ್ಯಾಷನ್ನಿಂದ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಇದು ನಮ್ಮ ಮೊದಲನೇ ಹೆಜ್ಜೆ. ನಿಮ್ಮೆಲ್ಲರ ಮುಂದೆ ರಿವೀಲ್ ಮಾಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಅದು ಅಲ್ಲದೆ ಈ ಊರು ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ ಇದೆ. ನಾನು ಎಲ್ಲ ಕಡೆ ಹೆಜ್ಜೆ ಹೆಜ್ಜೆಗೂ ಬಾರ್ಗಳು ನೋಡಿದ್ದೆ. ಈ ಊರಲ್ಲಿ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳಿದೆ. ಇಲ್ಲಿ ಜನಗಳಿಗಿಂತ ಜಾಸ್ತಿ ದೇವ್ರುಗಳು ಜಾಸ್ತಿ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಹಂಗಾಗಿ ಎಲ್ಲ ದೇವ್ರುಗಳ ಆಶೀರ್ವಾದ ಕೂಡ ನಮ್ಮ ಸಿನಿಮಾಗೆ ಇರಲಿ ಅಂತ ಅನ್ಕೊಂತ ಇದ್ದೀನಿ. ತುಂಬಾ ಥ್ಯಾಂಕ್ಸ್. ಎಸ್, ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಮೂವಿ ಇಲ್ಲಿ ಪೋಸ್ಟರ್ ರಿಲೀಸ್ ಆಗ್ತಿದೆ ಅಂದ್ರೆ ಈ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಕಾರ್ಕಳ ಟೈಗರ್ಸ್ ನ ಶ್ರೀಯುತ ಬೋಳ ಪ್ರಶಾಂತ್ ಕಾಮತ್ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಬರ್ಮಾಡ್ಕೊಟ್ಟಿದ್ದೀನಿ. ಪ್ರಶಾಂತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕಿಶೋರ್ ಸರ್ ನೀವು ಬಂದ್ಬಿಡಿ, ಬನ್ನಿ ಬನ್ನಿ ಬನ್ನಿ. ಓಕೆ, ನಾವು ಸಿನಿಮಾ ಬಗ್ಗೆ ಮುಂದೆ ಮಾತಾಡೋದು ಜಾಸ್ತಿ ಇದೆ. सिनेमा के बारे में फ्यूचर में बात करना है. अभी मुझे एक बात पता चला, धर्मेश सर को एक इंटरेस्ट है, उसके बारे में बोलना है. पहले प्रशांत सर ಸಿನಿಮಾ ಪೋಸ್ಟರ್ ನೋಡಿದ್ರಿ, ಏನ್ ಅನ್ನಿಸ್ತು? ಸಾರಿ ಹುಲಿ ಅಂದ್ಬಿಟ್ಟೆ, ಪಿಲಿ. ಪೃಥ್ವಿ ಅವರು ಸರಿ ಮಾಡ್ಬೇಕಾಗಿತ್ತು, ಸರಿ ಮಾಡ್ಲಿಲ್ಲ. ಯು ಆರ್ ಮೈ ಫ್ರೆಂಡ್, ನೆನ್ಪಿಡ್ಕೋತೀನಿ ನಾನಿದ್ನ. ಸಖತ್ ಕ್ರೇಜಿ ಆಗಿರೋ ಪೋಸ್ಟರ್. ನಿಮ್ಮ ಊರಿನ ಪ್ರತಿಭೆಗಳು ಏನ್ ಹೇಳ್ತೀರಾ ಸರ್? ಹಲೋ, ಟೈಗರ್ ಸಫಾರಿ ಪಿಕ್ಚರ್ ಪೋಸ್ಟರ್ ಒಳ್ಳೆಯದಾಗಿದೆ. ಧರ್ಮೇಶ್ ಅವರು ಇವತ್ತು ಫಸ್ಟ್ ಟೈಮ್ ನಮ್ಮ ಕಾರ್ಕಳದಲ್ಲಿ ಬರ್ತಾ ಇದ್ದಾರೆ. ಇದು ನಮ್ಮದೊಂದು ಭಾಗ್ಯ. ನಾವು ಅವರು ಟಿ ವಿಯಲ್ಲಿ DIDಯಲ್ಲೆಲ್ಲ ನೋಡ್ತೇವೆ. ಹಾಗೆ ಅವರೆಲ್ಲ ಟೀಮ್ ವರ್ಗದವರು ಮತ್ತು ಕಿಶೋರಣ್ಣ ಬಾಯ್ಸನ್ನ ಮೇನ್ ಅವರು ಡೈರೆಕ್ಟರ್ಲಾಗಿ ತುಂಬ ಪಿಕ್ಚರ್ ಮಾಡಿ KGF ಅಲ್ಲೆಲ್ಲ ಮಾಡಿದ್ದಾರೆ ಅವರು. ಹಾಗಾಗಿ ಅವರ ಎಲ್ಲ ಟೀಮಿಗೆ ಟೈಗರ್ ಸಫಾರಿ ಇದಕ್ಕೆ ಶುಭಾಶಂಸನೆ ಕೊಡ್ತಾ ಇದ್ದೇವೆ. ಸರ್ ನೀವು ಹಿಂದೆ ತಿರುಗಿ ಮಾತಾಡಿದ್ರೆ ನಂಗೆ ಈ ಚಾನಲ್ ಅವರು ಕ್ಯಾಮ್ರಾದವರೆಲ್ಲ ನನಗೆ ಬೈತಾರೆ. ನೀವು ಮುಂದೆ ತಿರುಗಿ ಆಡಿಯನ್ಸ್ಗೆ ಮಾತಾಡಿ. ಅದೇ ಎಲ್ಲರೂ ಇವರ ಮೂವಿಗೆಲ್ಲ ಸಪೋರ್ಟ್ ಮಾಡಬೇಕು. ನಮಗೆ ಕಾರ್ಕಳಕ್ಕೆ ವಿಶೇಷವಾಗಿ ಅವರು ಬಂದ ನಿಮಿತ್ತ ಎಲ್ಲ ಕಾರ್ಕಳದ ಜನರು ಅವರಿಗೆ ಈ ಮೂವಿ ರಿಲೀಸ್ ಆದ ಮೇಲೆ ಸಪೋರ್ಟ್ ಮಾಡಿ ಆಶೀರ್ವದಿಸಬೇಕಂತ ನಾನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳು ಸರ್. ಇವರಿಂಥ ವೇದಿಕೆ ಕ್ರಿಯೇಟ್ ಮಾಡಿರೋದಕ್ಕೆ, ದೊಡ್ಡ ದೊಡ್ಡ ತಂಡಗಳು ಬರೋದಕ್ಕಾಯ್ತು, ಇಂಥ ಪರ್ಫಾರ್ಮೆನ್ಸ್ಗಳು, ಈ ಲಾಂಚ್ಗಳಾಗಿದ್ದು. ಓಕೆ, ಈಗ ನಿಮಗೂ ಕೆಲಸ ಕೊಡ್ತೀನಿ. ಬರೀ ಮಾತಾಡೋದಲ್ಲ, ಕಾರ್ಯಕ್ರಮ ಆಯೋಜನೆ ಮಾಡೋದಲ್ಲ. मुझे एक बात पता चला, पृथ्वी सर ಬರ್ಬೋದು ಆನ್ ಸ್ಟೇಜ್ ಬೇಕಾದ್ರೆ. प्लीज कम. आपने बहुत ज्यादा डांस परफॉर्मेंसेस किया है, डिफरेंट कल्चरल रिलेटेड परफॉर्मेंस किया है, डिफरेंट आर्ट फॉर्म्स परफॉर्म किया है, पर आपको एक इंटरेस्ट है इस लैंड का एक कल्चरल परफॉर्मेंस आर्ट फॉर्म है ना, उसे करना है. मुझे पता चला ये सीक्रेट. आपको करना है ना? ये इसमें ऑफकोर्स ये 2-3 स्टेप मैं करना चाहूँगा, बिकॉज अभी तो हमारी ट्रेनिंग शुरू होगी. बट ऑफकोर्स यहाँ पर आए और इतना अच्छा मौका है तो मैं 1-2 स्टेप तो ऑफकोर्स हमारे जो बॉयज हैं उनके साथ में करना चाहूँगा. टीम है पहले, बॉयज फिर ज्वाइन करेंगे. हाँ, बॉयज ज्वाइन कर सकते. पहले मुझे सीखने के लिए 1-2 स्टेप देखने पड़ेंगे. सिखाएंगे. टीम है ना, चंद्रमौली सर है, जितिल है, विनोद सर है, पृथ्वी है. ಓಕೆ, ಮ್ಯೂಸಿಕ್ ಬರಲಿ. ಇವತ್ತು ಸ್ಟೇಜ್ ಮುರಿದೋಗ್ಬೇಕು, ಅಷ್ಟು ಪರ್ಫಾರ್ಮೆನ್ಸ್ ಬರಬೇಕು. ಇದು ಕೊಡಿ ಸರ್, ನೀವು ಮೈಕಿಗೆ ಏನ್ ಕೆಲಸ ಕೊಡಿ ಸರ್. ಈಗ ಡಾನ್ಸ್ ಮಾಡಬೇಕು, ಸಾಫ್ ಕರ್ನಾ ಹೈ, आपको सेंटर में रहना है. ಬಾಯ್ಸ್ ಯಾರೊಬ್ರು, ನೀವೆಲ್ಲ ಬರ್ಬೋದು, ಏನ್ ಪ್ರಾಬ್ಲಮ್ ಏನಿಲ್ಲ. ಓಕೆ ಓಕೆ, ಪಹಲೆ धर्मेश सर ये सिखाएंगे. हाँ, ಮ್ಯೂಸಿಕ್ ವಿತ್ ಮ್ಯೂಸಿಕ್ ಅಲ್ಲ, ಬೇಕಾದ್ರೆ ಮ್ಯೂಸಿಕ್ ಮತ್ತೆ ರಿಪೀಟ್ ಹಾಕೋಣ ಅವ್ರು ಕಲ್ತ ಮೇಲೆ.
ಮ್ಯೂಸಿಕ್ ರೆಡಿ ಇದೆಯಾ? ಪ್ರಶಾಂತ್ ಒಂದ್ ನಿಮಿಷ, ಈ ಕಾರ್ಯಕ್ರಮದ ರೂವಾರಿಗಳೇ ಸೈಡಿಗೆ ಹೋಗಿ ನಿಂತಿದ್ದಾರೆ. ಪ್ರಶಾಂತ್ ಸರ್, ಕಿಶೋರ್ ಸರ್ ಬರ್ಬೇಕು ಈಗ. ಒನ್ಸ್ ಮಾರ್ ದಯವಿಟ್ಟು ಬರ್ಬೇಕು. ಬನ್ನಿ ಬನ್ನಿ ಬನ್ನಿ, ಇಂಥ ಆಪರ್ಚುನಿಟಿ ಮತ್ತೆ ಮತ್ತೆ ನಮಗ್ ಸಿಗೋದಿಲ್ಲ. ಓಕೆ, ಈಗ ಧರ್ಮೇಶ್ ಸರ್ ಸ್ಟೆಪ್ಸು ಕಲ್ತಾಯ್ತು. ಧರ್ಮೇಶ್ ಸರ್, ಮ್ಯೂಸಿಕ್ ನಿಲ್ಲದ್ ಬೇಡ ಆಯ್ತಾ? ಸ್ವಲ್ಪ ಹೊತ್ತು ಕಂಟಿನ್ಯೂ ಇರ್ಲಿ. ಪ್ರಶಾಂತ್ ಸರ್ ಮಧ್ಯಕ್ಕೆ ಬನ್ನಿ. ಕ್ರೇಜಿ ಪರ್ಫಾರ್ಮೆನ್ಸ್ ಆಗಿತ್ತು. ಚಪ್ಪಾಳೆ ಶಿಲೆ ಜೋರಾಗಿ ಬರ್ಲಿ ಅದ್ಭುತ ಪರ್ಫಾರ್ಮೆನ್ಸ್ಗೆ. ठीक है आप लोग, कैसा लगा आपको? मुझे इन सब में से 2-3 बॉयज को ले जाके प्रैक्टिस करनी पड़ेगी और बहुत टफ तो है. अब तो करना है, टफ तो है. पोस्टर में है, टाइटल में है. यस ऑफ कोर्स करना है और सीखना है एक्चुअली ये डांस. ಸೊ ಥ್ಯಾಂಕ್ ಯು ಸೋ ಮಚ್, ಬಹುತ್ ಮಜಾ ಆಯ್ತು. ಥ್ಯಾಂಕ್ ಯು. ಕೊನೆಯದಾಗಿ ಏನಾದ್ರು ಹೇಳಕ್ಕಿದೆಯಾ ಸರ್ ಸಿನಿಮಾ ಬಗ್ಗೆ? ಧರ್ಮೇಶ್ ಸರ್ ಇಲ್ಲಿವರೆಗೂ ಬಂದಿದ್ದಾರೆ, ನಿಮ್ಮ ಟೀಮ್ ಕಡೆಯಿಂದ ಅವ್ರಿಗೆ ಏನಾದ್ರು ಹೇಳೋದಿದ್ರೆ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ವರ್ಲ್ಡ್ ಟೈಗರ್ ಸಫಾರಿ ಫಸ್ಟ್ ಟೈಮ್ ತುಂಬ ಏನು KGF 1, 2 ರೈಟರ್ ಇಲ್ಲೇ ಇದ್ದಾರೆ. ಸೊ ನನ್ನ ಸಿನಿಮಾ ಬಗ್ಗೆ ಅಂದರೆ ನಮ್ಮೆಲ್ಲರ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ, ಎಲ್ಲರೂ ತುಂಬ ಆ್ಯಕ್ಷನ್ ಸಿನಿಮಾ ನೋಡಿದರೆ ಎಲ್ಲರೂ ನೋಡಬೇಕಾದಿದ್ರು ಗ್ಯಾಂಗ್ಸ್ಟರ್ ಮೂವಿ ಅಂತ ಅನ್ಕೋತಾರೆ. ಬಟ್ ಬೇಸಿಕಲಿ ಇದು ನಮ್ಮ ಊರು, ನಮ್ಮ ಊರಿನ ಕಲೆ ಹುಲಿವೇಷ, ಆ ಕಲ್ಚರ್ ಇಟ್ಕೊಂಡು ಕಮರ್ಷಿಯಲ್ ಟಚ್ ಕೊಟ್ಟಂಥ ಸಿನಿಮಾ. ಸೊ ಇದರಲ್ಲಿ ಪ್ರೊಡ್ಯೂಸ್ ಮಾಡ್ತಿರುವಂಥ ವಿನೋದ್ ಕುಮಾರ್ ಇಲ್ಲೇ ಇದ್ದಾರೆ. ಸೊ ವಿನೋದ್ ಕುಮಾರ್ ಬಗ್ಗೆ ನಾನೊಂದು 2 ಮಾತು ಹೇಳ್ತೀನಿ. ಯಾಕಂದರೆ ಈ ಸಿನಿಮಾ ಬರಿಬೇಕಾದ್ರೆ ಚಂದ್ರಮೌಳಿ ಸರ್ ಒಂದು ಲೈನ್ ಸ್ಟೋರಿ ಬಂದು ವಿನೋದ್ ಬಗ್ಗೆ ಹೇಳಿದರು. ಸೊ ವಿನೋದ್ ಆಗ ಅಫ್ಕೋರ್ಸ್ ನಾನು ಒಂದು ಸಿನಿಮಾ ಮಾಡಿದ್ರು ಆಸ್ ಎ ಲೀಡ್ ಒಂದು ಮಾಡಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆಸ್ ಎ ಲೀಡ್. ಸೊ ಆಗ ವಿನೋದ್ ಅವ್ರ ಸ್ಟೋರಿ ಹೇಳಿದಾಗ ಫಸ್ಟ್ ಹೀರೋ ಆದರೂ ಪರವಾಗಿಲ್ಲ, ಆ್ಯಂಡ್ ಐ ನೋ ವಿನೋದ್ ವೆರಿ ವೆಲ್. ಏನೇ ಆದರೂ ಮೂವಿನ ಚೆನ್ನಾಗಿ ಮಾಡೋಣ. ಸೊ ಆ ಒಂದು ಪ್ಯಾಷನೇಟ್ಗೆ ಅಫ್ಕೋರ್ಸ್ ಒಂದು ಅಪ್ಲೋಸ್ ಬರಲೇಬೇಕು. ಆ್ಯಂಡ್ ನನ್ನ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ನನ್ನ ಡೈರೆಕ್ಟರ್ ಬಂದುಬಿಟ್ಟು ತುಂಬ ಸೈಲೆಂಟ್ ಜನ, ಬಟ್ ಅವ್ರ ವರ್ಕ್ ಆಲ್ರೆಡಿ ನೀವೆಲ್ಲ ನೋಡಿದ್ದೀರ. ಏನಿರಬಹುದು 10 ಜನ ಕುರಿತು ಡಾನ್ ಹೋಗೋನಲ್ಲ, ನಾವು ಹೊಡೆದಿರೋ 10 ಜನನು ಡಾನೇ. ಡೈಲಾಗ್ ಬಂದಿದೆ ಇವರು, ಸಲಾರಲ್ಲೂ ಹಾಗೆ ಡೈಲಾಗ್ ಬರೆದಿದ್ದು ಇವರು. ಸೊ ಬೇರೆಯವರು ಅಂದರೆ ಬೇರೆ ಡೈರೆಕ್ಷನಲ್ಲಿ ಹಂಗೆ ಬರಿಬೇಕಾದ್ರೆ ಇವ್ರದ್ದು ಸ್ವಂತ ಮಗು ದ ವೈಲ್ಡ್ ಟೈಗರ್ ಸಫಾರಿ. ಅಫ್ಕೋರ್ಸ್ ನನ್ನ ಹೆಸರು ಇದ್ದಾಗೆ ವೈಲ್ಡ್ ಆಗೇ ಇರುತ್ತೆ. ಆ್ಯಂಡ್ ಈ ಮಣ್ಣಲ್ಲಿ ಯಾವ ಸಿನಿಮಾನು ಯಾರು ಒಳ್ಳೇದಿದ್ದಾಗ ಸೋಲಿಸಲಿಲ್ಲ. ಅಫ್ಕೋರ್ಸ್ ನಾವೆಲ್ಲ ನಿಮ್ಮನ್ನು ನಂಬಿನೇ ಸಿನಿಮಾ ಮಾಡ್ತಿರೋದು. ಈ ಹೊಸತನ, ಈ ಹೊಸ ಟೀಮ್ಗೆ ಅಫ್ಕೋರ್ಸ್ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಆ್ಯಂಡ್ ಎಕ್ಸ್ಪೆಷಲಿ ಧರ್ಮೇಶ್ ಸರ್ ಬಗ್ಗೆ ಹೇಳಲೇಬೇಕು. ಒಂದು ಎಲ್ರಿಗೂ ಗೊತ್ತೇ ಇದೆ, ಈಸ್ ಅ ಡ್ಯಾನ್ಸ್ ಕಿಂಗ್ ಅಂತ. ಸೊ ನಮ್ಮ ಟೀಮಿಗೆ ಇವ್ರ ಅವಶ್ಯಕತೆ ತುಂಬ ಇತ್ತು. ಸುಮ್ಮನೆ ಅವ್ರ ಫೇಮ್ ಇದೆ ಅಂತ ಹಾಕಲಿಲ್ಲ, ಅವರಿಗೆ ಆ ರೋಲ್ ಅವರೇ ಮಾಡುವಂಥ ರೋಲ್.
ಅದಕ್ಕೋಸ್ಕರ ನಾನು ಹಾಕಿದ್ದು. ಅವ್ರ ಪೋಸ್ಟಲ್ಲಿ ಹೆಂಗೆ ಕಾಣ್ತಾರೆ ಅಂತ ಎಲ್ಲ ಗೊತ್ತೇ ಇರಬೇಕು. ಆ್ಯಂಡ್ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರ್ದು, ಆಲ್ರೆಡಿ ಹೇಳಿದ್ದಾರೆ. ಸೊ ನಾನು ಕರಾವಳಿ ಅಂತ ಒಂದು ಮೂವಿ ಆಲ್ರೆಡಿ ಮಾಡಿ ಆಗಿದೆ. ಅಫ್ಕೋರ್ಸ್ ಇಟ್ಸ್ ನೆಕ್ಸ್ಟ್ ಇಯರ್ ಗೋಯಿಂಗ್ ಟು ಬಿ ರಿಲೀಸ್. ಅದು ನಿಮಗೆ ಡಿಸಪಾಯಿಂಟ್ ಮಾಡಲ್ಲ 100%. ಬಟ್ ಐ ಪ್ರಾಮಿಸ್ ಯು ಗೈಸ್, ದ ವೈಲ್ಡ್ ಟೈಗರ್ ಸಫಾರಿ ಗೋಯಿಂಗ್ ಟು ಬಿ ಬಿಗ್ in 2025. That for sure. Thank you so much. ಅದು ಪೋಸ್ಟರ್ ಅಲ್ಲೇ ಗೊತ್ತಾಗ್ತಾ ಇದೆ ನಮಗೆ. ಬೆಸ್ಟ್ ವಿಶಸ್ ನಿಮ್ಮ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತ ಕಲಾವಿದನನ್ನ, ಒಂದು ಅದ್ಭುತ ಸಿನಿಮಾವನ್ನ ನಮಗೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಮತ್ತೊಂದ್ಸಲ ಈ ವೇದಿಕೆಯಲ್ಲಿ ಈ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಧರ್ಮೇಶ್ ಸರ್. ಥ್ಯಾಂಕ್ ಯು ಸರ್. थैंक यू सो मच एंड बहुत अच्छा लगा यहाँ पर. और मैं एक चीज़ मैं बहुत दिल से बोलना चाहता हूँ यार, बहुत प्यारी जगह है यार यहाँ पर. बहुत प्यारे लोग हैं. बहुत अच्छा लगा यार. मैं 8 साल के बाद आया यहाँ पर एंड आई नो थोड़ा बहुत कुछ चेंज हो चुका है, बट बहुत प्यारी जगह है यहाँ पर. ये ग्रीनरी, माउंटेन, ये लेक, मतलब वाह, आप लोग इतनी प्यारी जगह रहते हैं. मैं भी, मेरे मैनेजर थे, उनको बात कर रहा था, तो सर हम कहाँ इतनी भीड़ भाड़ में नो बिल्डिंग्स, यहाँ पर कितना क्लीन, कितना सही वाइब है. बट आप लोग बहुत लकी हो एंड बहुत मजा आया यार ये इवेंट करके. सो थैंक यू सो मच. बाकी तो अब तो बार आना है. ये सब तो बार आना है. ಥ್ಯಾಂಕ್ ಯು ಮತ್ತೊಂದ್ಸಲ. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತು ಧರ್ಮೇಶ್ ಸರ್ನ ಎಷ್ಟೊತ್ತು ಮಾತಾಡ್ಸಿದ್ರು ನಿಮ್ಗೆಲ್ಲ ಖುಷಿನೇ ಅಂತ, ಆದ್ರೆ ಆಲೋಕೆ ಪರ್ಫಾರ್ಮೆನ್ಸ್ ಕಾಯ್ತಾ ಇದೆ. ಹಾಗಾಗಿ ಏನಾರು ವಿನೋದ್ ಸರ್ ಫೈನಲ್. 1 minute, only 1 minute. How is the title, guys? ಹೇಗಿದೆ ಟೈಟಲ್? आप लोगों का आवाज सुने तो मेरे को लगेगा अच्छा है. फिर से, is it wild? Okay, so we'll show you lot of wild tigers here. 1, 2 and 3 and 4 and 4 behind the tigers. Thank you very much, guys. It was pleasure meeting you all, and I will definitely come and see you again and again. As I said, I'm so close to Mangalore and Karnataka now, so I'm doing a lot of movies and lot of shows here. So thank you very much for all your support, and we'll see you again and again. Thank you. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ನೀವು ಹೋಸ್ಟ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ನಾವಿಲ್ಲಿ ನೋಡ್ಬೋದು ಮೂವಿ ಟೈಟಲ್ ವೈಲ್ಡ್ ಟೈಗರ್ ಸಫಾರಿ. ಹಾಗೆ ಈ ಕಾರ್ಯಕ್ರಮವನ್ನ ಆಯೋಜಿಸ್ತಿರೋರು ಕಾರ್ಕಳ ಟೈಗರ್ಸ್. ಇದೆರಡರಲ್ಲೂ ಒಂದು ಸಾಮ್ಯತೆಯನ್ನ ನೋಡ್ಬೋದು. ಇಂಥ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಮೂವಿ ಪೋಸ್ಟರ್ ನಮ್ಮ ಕಾರ್ಲದಲ್ಲಿ ರಿಲೀಸ್ ಆಗ್ತಿರೋದು ನಮ್ಮೆಲ್ಲರಿಗೂ ತುಂಬಾ ಗೌರವವಾದಂತಹ ವಿಷಯ. ಸೊ ಇಡೀ ತಂಡಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.